ನಮ್ಮ ಯಜಮಾನ್ರು ವರ್ಕ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಔಟ್ ಆಫ್ ಕಂಟ್ರಿ ಇದ್ದಾರೆ. ಇಷ್ಟ ಇಲ್ಲದೆ ಕಷ್ಟಪಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ನನ್ನ ತಮ್ಮನ ಫೇವ್ರೇಟ್ ಗಸಗಸೆ ಪಾಯಸ, ಅದಕ್ಕೆ ಮಾಡ್ತಾ ಇದೀವಿ. ಮುತ್ತ ಕೊಡ್ಬೇಕು, ನಾವು ಕೊಡ್ಬೇಕು ಅಷ್ಟೇ, ನೀವು ಬೇಡ. ಇದು ಬಂದು ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ನನಗೆ ಕೊಡ್ಸಿದ್ದು ವಾಚು. ಸೊ ಅವ್ರ ನೆನಪಿಗೋಸ್ಕರ ಇವತ್ತು ಹಾಕೊಂಡಿದ್ದೀನಿ. ನನ್ನ ಬರ್ತಡೆಗೆ ಎಲ್ಲ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕೈಯಲ್ಲೇ ಮಾಡಿಸ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ ನನ್ನ ಬರ್ತಡೇ. ಸೊ ನನ್ನ ಬರ್ತಡೇ ಸ್ಪೆಷಲು ನಮ್ಮ ಅತ್ತಿಗೆನ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ದೇವಸ್ಥಾನಕ್ಕೆ ಬಂದು ನಾರ್ಮಲ್ ಆಗಿ ಅಂದರೆ ನನ್ನ ಬರ್ತಡೇ ಟೈಮಲ್ಲಿ ನಮ್ಮ ಯಜಮಾನ್ ಇರ್ತಿದ್ರು. ನಮ್ಮ ಯಜಮಾನ್ರ ಜೊತೆ ಮದುವೆ ಆದಾಗಿಂದ ದೇವಸ್ಥಾನಕ್ಕೆ ಬರ್ತಿದ್ದೆ, ಇಲ್ಲಾಂದರೆ ನಾನು ಒಬ್ಬಳೇ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಇವತ್ತು ನಮ್ಮ ಅತ್ತಿಗೆ ಜೊತೆ ಬಂದಿದ್ದೀನಿ. ಮದುವೆಗೆ ಮುಂಚೆನೇ ನಮ್ಮ ಅತ್ತಿಗೆ ಜೊತೆ ಬರ್ತಾ ಇದ್ದೆ. ಆ್ಯಕ್ಚುಲಾಗಿ ಇವತ್ತು ನಾನು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಒಂದು ರೆಡ್ ಕಲರ್ ಡ್ರೆಸ್ ತೊಗೊಂಡಿದ್ದೆ. ಈ ಸ್ಯಾರಿನ ನಮ್ಮ ಅತ್ತಿಗೆ ನೋಡಿ ಇವರೇ ಗಿಫ್ಟ್ ಮಾಡಿರೋದು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸ್ಯಾರೀಲಿ ಹೇಳಿ. ನಾನು ಇಷ್ಟು ಲೈಟ್ ಕಲರ್ಸ್ನ ಜಾಸ್ತಿ ತೊಗೊಳಲ್ಲ. ನಮ್ಮ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ಚೆನ್ನಾಗಿದೆ ಅಲ್ಲ ಅದಕ್ಕೆ ದೇವಸ್ಥಾನ ಕ್ಲೀನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ತುಂಬ ಹುಲ್ಲು ಬೆಳೆದಿತ್ತು, ಕ್ಲೀನ್ ಮಾಡಿದ್ದಾರೆ. ಸ್ಯಾರಿನೇ ತೋರಿಸ್ಬೇಡಿ, ನನ್ನೂ ತೋರಿಸಿ. ನೀಟಾಗಿ ರೆಡಿಯಾಗಿಲ್ಲ, ಸಂಜೆ ಕೇಕ್ ಕಟ್ ಮಾಡಬೇಕಾದ್ರೆ ರೆಡಿ ಆಗೋಣ ಅಂದ್ಬಿಟ್ಟು. ಫಸ್ಟ್ ಟೈಮ್ ಈ ಥರ ಸಿಂಗಲ್ ಪಿನ್ ಮಾಡಿರೋದು ಕಾಟನ್ ಸ್ಯಾರಿ ಹಾಕ್ಕೊಂಡು. ಚೆನ್ನಾಗಿದೆ ಅದಕ್ಕೆ. ನಾನು ಇದೇ ಫಸ್ಟ್ ಟೈಮು. ನನಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಅಣ್ಣ ಮಿಂಚಿಂಗು ನಮ್ಮ ಬರ್ತಡೇ ಇಲ್ಲ, ನಮ್ಮ ಮಕ್ಕಳು ಮಿಂಚಿದ್ರೇ ಖುಷಿ. ಎಲ್ಲ ಹೇಗಿದೆ ನಮ್ಮ ಅತ್ತಿಗೆ ಗಿಫ್ಟು ಕಮೆಂಟ್ ಮಾಡಿ. ಇದು ನೋಡಿ, ಇದು ಬಂದು ಗಿಫ್ಟ್ ಅನ್ಬಾಕ್ಸಿಂಗಲ್ಲಿ ತೋರಿಸ್ತೀನಿ. ಇದು ಬಂದು ಚೈತ್ರ ಕೊಡಿಸಿರೋದು. ಇದು ಬಂದು ಚೈತ್ರನೇ ಕೊಡಿಸಿರೋದು ಅನಿಸುತ್ತೆ. ಇದನ್ನು ಯಾವಾಗೋ ಮಾಲ್ಗೆ ಹೋದಾಗ. ಸೊ ಇವತ್ತು ಈ ಸ್ಯಾರಿಗೆ ಮ್ಯಾಚ್ ಆಗ್ತಾಯಿತ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಯಜಮಾನ್ರು ಕೊಡಿಸಿರೋದು. ಇನ್ನೊಂದು ವಾಚ್ ಕೊಡಿಸಿದ್ದಾರೆ, ಅದನ್ನು ಗಿಫ್ಟ್ ಅನ್ಬಾಕ್ಸಿಂಗಲ್ಲಿ ತೋರಿಸ್ತೀನಿ. ಇದು ಬಂದು ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ನನಗೆ ಕೊಡಿಸಿದ್ದು ವಾಚು. ಸೊ ಅವ್ರ ನೆನಪಿಗೋಸ್ಕರ ಇವತ್ತು ಹಾಕ್ಕೊಂಡಿದ್ದೀನಿ. ಜೊತೇಲಿಲ್ಲ, ನಮ್ಮ ಯಜಮಾನ್ರು ಕರ್ಕೊಬರ್ತಿದ್ರು, ಮಿಸ್ ಮಾಡ್ಕೊತಿದ್ದೀನಿ ಅವ್ರನ್ನ ಜಾಸ್ತಿ. ಇನ್ನೂ ಕಾಲ್ ಮಾಡಿ ನೈಟ್ ವಿಶ್ ಮಾಡಿದ್ರು, ಇವಾಗಿನ್ನ ಕಾಲ್ ಮಾಡಿಲ್ಲ. ನೋಡ್ಬೇಕು ಯಾವಾಗ ಕಾಲ್ ಮಾಡ್ತಾರೆ. ಆಫೀಸ್ಗೆ ಹೋಗಿರ್ತಾರೆ, ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೊ ಲಂಚ್ ಬ್ರೇಕಲ್ಲಿ ಯಾವಾಗಾದ್ರೂ ಕಾಲ್ ಮಾಡಿದ್ರೆ ತೋರಿಸ್ತೀನಿ. ನಮ್ಮ ಯಜಮಾನ್ರು ವರ್ಕ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಔಟ್ ಆಫ್ ಕಂಟ್ರಿ ಇದ್ದಾರೆ. ಬರ್ತಾರೆ, ಬಂದಾಗ ಅವ್ರಿಗೂ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ಸೊ ಈಗ ನಯನ ನಾಗೇಂದ್ರ ಎಲ್ಲ ಮನೇಲಿ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹಿಂಗೋಗಿ ಹಿಂಗೆ ಬರ್ತೀವಿ ಅಂದ್ಬಿಟ್ಟು ಬಂದಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮತ್ತೆ ಇವಾಗ ಮನೇಲಿ ಸಿಗೋಣ. ಮನೇಲಿ ಅಡುಗೆ ಮಾಡಬೇಕು. ಈಗ ಇವನ್ ಸ್ಟಾರ್ಟು. ನಮ್ಮ ಮಕ್ಕಳು ಮಾತ್ರ ಮಿಂಚ್ತಾ ಇದ್ದಾರೆ ಅದಕ್ಕೆ, ಬ್ಲೂ ಮತ್ತು ರೆಡ್ಡಲ್ಲಿ. ನಮ್ಮ ಮೋಹಿತಾ ಪಾಪ ರಜಾ ಆಗ್ತೀನಿ ಮಮ್ಮಿ, ನನ್ನ ಪಪ್ಪಿ ಬರ್ತಡೆಗೆ ರಜಾ ಆಗ್ತೀನಿ ಮಮ್ಮಿ ಅಂತ ತುಂಬ ಕೇಳ್ಕೊಂಡ್ಲು. ಪಾಪ ಅವಳಿಗೆ ಬಿಟ್ಟಿಲ್ಲ ನಾವು, ಹೋಗು ಪರವಾಗಿಲ್ಲ ಸಂಜೆ ಬರ್ತಡೇ ಮಾಡೋದು ಅಂತ. ಸೊ ಅವಳು ಬಂದಮೇಲೆ ಎಲ್ಲ ಮಾಡಬೇಕು. ಇನ್ನೇನು ಬಂದುಬಿಡ್ತಾಳೆ, ಇನ್ನೊಂದು ಅವರ್ ಬಂದುಬಿಡ್ತಾಳೆ. ಸೊ ಮತ್ತೆ ನೆಕ್ಸ್ಟ್ ಸಿಗೋಣ. ನನಗೇನೇನು ಗಿಫ್ಟ್ ಸಿಗುತ್ತೆ ಎಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟಿದ್ದಾರೆ, ಸ್ಯಾರಿ ಅಲ್ಲ, ಇನ್ನೊಂದು ಗಿಫ್ಟ್ ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ. ಅದನ್ನು ಗಿಫ್ಟ್ ಅನ್ಬಾಕ್ಸಿಂಗಲ್ಲಿ ತೋರಿಸ್ತೀನಿ. ನಾನು ತೊಗೊಬೇಕು ಅಂತ ನಾನು ವ್ಲಾಗಲ್ಲಿ ಸಹ ಹೇಳಿದ್ದೆ. ಸೊ ಅದನ್ನು ಅವರು ವ್ಲಾಗಲ್ಲಿ ನೋಡಿಬಿಟ್ಟು ನನಗೆ ಗಿಫ್ಟ್ ಮಾಡಿದ್ದಾರೆ. ನನಗೂ ಸರ್ಪ್ರೈಸ್ ನೆನ್ನೆ ಬಂತು ಗಿಫ್ಟ್ ಅದು. ಸೊ ಗಿಫ್ಟ್ ಅನ್ಬಾಕ್ಸಿಂಗಲ್ಲಿ ತೋರಿಸ್ತೀನಿ. ನನ್ನ ಬರ್ತಡೆಗೆ ಎಲ್ಲ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕೈಯಲ್ಲೇ ಮಾಡಿಸ್ತಿದ್ದಾರೆ. ಯಾಕೆ ಎಲ್ಲ ನನ್ನ ಕೈಯಲ್ಲೇ ಅಡುಗೆ ಮಾಡಿಸ್ತಿದ್ದಾರೆ ನೋಡಿ. ನಯನ ವಿಡಿಯೋ ಮಾಡ್ತಾ ಇದ್ದಾಳೆ. ಸೊಪ್ಪು ಬಿಡಿಸ್ತಾ ಇಲ್ವಾ, ನಯನ ವಿಡಿಯೋ ಮಾಡ್ಕೊಡ್ತಾ ಇಲ್ವಾ. ಅಡುಗೆ ಮಾಡ್ತಾ ಇದ್ದೀನಿ ಹತ್ಕೊಂಡು. ನಾನು ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದೀನಿ. ನಾವ್ ಹೆಲ್ಪ್ ಮಾಡ್ತಾ ಇದೀವಿ. ಇವತ್ತು ಏನೇನು ರೆಸಿಪಿ ಅಂದ್ರೆ ನಮ್ಮ ಅತ್ತಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವತ್ತು ಏನೇನು ರೆಸಿಪಿ ಮಾಡ್ತಾ ಇದ್ದೀವಿ ಅಂದ್ರೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಸುಕ್ಕ, ಚಿಕನ್ ಚಾಪ್ಸು, ಆಮೇಲೆ ಗಸಗಸೆ ಪಾಯಸ. ನನ್ನ ತಮ್ಮನ ಫೇವ್ರೇಟು ಗಸಗಸೆ ಪಾಯಸ, ಅದಕ್ಕೆ ಮಾಡ್ತಾ ಇದ್ದೀವಿ. ಅವನು ಯಾವಾಗೂ ಮೀಮ್ಸಲ್ಲಿ ಗಸಗಸೆ ಪಾಯಸ ಅಂತಿರ್ತಾನೆ, ಅದಕ್ಕೆ. ಈ ಊರ್ನಾಗ ಸೆಂಟ್ ಹಾಕೋ ಬಡ್ಡಿ ಮಗ ನೀನು. ಅಷ್ಟೇ ಅಲ್ಲ, ಮಲ್ಕೊಂಡಿದ್ದೆ ಎಷ್ಟು ಗಂಟೆ ಮಲ್ಕೊಂಡಿದ್ವು ಮಧ್ಯಾಹ್ನದಿಂದ, ಅದಕ್ಕೆ ಎದೊಳಿಸಿದ್ದಾರೆ. ಹೋಗಿ ಬಂದ್ವಿ.
ನನ್ನ ಬರ್ತಡೇಗೆ ನೋಡಿ ನನ್ನ ತಮ್ಮ ಎಷ್ಟು ಕಷ್ಟಪಟ್ಟು ಇಷ್ಟ ಇಲ್ಲದೆ ಕಷ್ಟಪಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾನೆ. ನಯನ ನೀನು ಇಷ್ಟಪಟ್ಟು ಮಾಡ್ತಾ ಇದೆಯಲ್ಲ ನಯನ? ಆದಿತ್ಯ ನೀನು? ನಾವು ಅಡುಗೆ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ದೀವಿ. ಅವ್ರದ್ದು ನಾರ್ಮಲ್ ಆಗಿ ಅವ್ರ ಡೆಕೋರೇಷನ್ ಮುಗಿಯೋಷ್ಟು ನಮ್ಮ ಅಡುಗೆ ರೆಡಿ ಆಗಿರುತ್ತೆ. ಇಲ್ಲಿ ನೋಡಿ ಬಿರಿಯಾನಿ, ಇಲ್ಲಿ ಮಟನ್ ಹಾಕಿದ್ರೆ ಬಿರಿಯಾನಿ ರೆಡಿ, ಇಲ್ಲಿ ಚಾಪ್ಸುಗೆ ರೆಡಿ, ಚುಕ್ಕ ಮಸಾಲ ರೆಡಿಯಾಗಿದೆ. ಸೊ ಚಿಕನ್ ಬೇಯಿಸಿ ಚುಕ್ಕ ಮಸಾಲ ಸುಕ್ಕ, ಇದು ಚಾಪ್ಸ್ ಮಸಾಲ ರೆಡಿಯಾಗಿದೆ, ಸುಕ್ಕ ಮಸಾಲ ರೆಡಿಯಾಗಿದೆ. ಸೊ ಗಸಗಸೆ ಪಾಯಸ ಒಂದೇ ರೆಡಿ ಆಗಬೇಕು. ಅದಕ್ಕೆ ಗಸಗಸೆ ಪಾಯಸ ಮಾಡೋ ಅಷ್ಟರಲ್ಲಿ ನಾನು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮೀಲ್ಸ್ ಇವತ್ತು ರೆಡಿ. ಹಬ್ಬ ಮಾರ್ಲಮಿ ಹಬ್ಬ ಮಾಡ್ದಂಗೆ ಮಾಡ್ತಾ ಇದ್ದೀವಿ ನಮ್ಮ ಬರ್ತಡೇನ. ಡೆಕೋರೇಷನ್ ಒಂದು ಮಾಡಿ ಕೇಕ್ ಕಟ್ ಮಾಡೋದೊಂದೇ ಅಲ್ಲ. ಅದಕ್ಕೆ ಮಾರ್ಲಮಿ ಹಬ್ಬದಲ್ಲಿ ಹಿಂಗೆ ಅಲ್ವಾ ಮಾಡೋದು? ಬೋಟಿ ಗೊಜ್ಜು ಬೋಟಿ ಗೊಜ್ಜು ಮುದ್ದೆ ಸಾಂಬಾರು ಇರುತ್ತೆ. ಸೊ ಮುದ್ದೆ ಸಾಂಬಾರೆಲ್ಲ ಎಲ್ಲರಿಗೂ ತಿರ್ಬೇಕಾಗಲ್ಲ ಈಗ ಕುತ್ಕೊಂಡು. ಸೊ ಅದಕ್ಕೆ ಬಿರಿಯಾನಿ ಯಾರು ಅಷ್ಟು ತಿನ್ನಲ್ಲ, ಬಿರಿಯಾನಿನೇ ಇಷ್ಟಪಡೋದು ಎಲ್ಲರೂ. ಇಲ್ಲಿ ನಮ್ಮಮ್ಮ ರೆಸ್ಟ್ ಮಾಡ್ತಾ ಇದ್ದಾರೆ, ಯೂನಿಫಾರ್ಮಲ್ಲೇ ಇದ್ದಾರೆ. ಎಲ್ಲ ಫಂಕ್ಷನಲ್ಲೂ ನಮ್ಮಮ್ಮ ರೆಸ್ಟ್ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಿದ್ದಾರೆ. ಮಗಳಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೋತಾವ್ರ ದೇವ್ರ ಹತ್ರ. ಮಗಳು 100 ವರ್ಷ ಚೆನ್ನಾಗಿ ಬಾಳಲಿ. ನಂದು ಬರ್ತ್ಡೇ ಕೇಕು ಯಾರು ಅಶು ಅಂತ ಹಾಕ್ಸೋರೆ? ನಿಮ್ಮ ಬ್ರದರು. ಹೌದಾ? ಅಕ್ಕ ಅಂತ ಹಾಕಿಸ್ಬೇಕು ತಾನೆ? ನಂದು ಬರ್ತ್ಡೇ ಕೇಕು ಎಲ್ಲ 3 ಜನ ಮ್ಯಾಚಿಂಗ್ ಹಾಕಿದ್ದಾರೆ. 3 ಜನ ಪರ್ಪಲ್ಲು. ಇದು ನನ್ನ ಬರ್ತಡೇಗೆ ತೊಗೊಂಡಿರೋ ಸ್ಯಾರಿ ಸುನಿ ಗಿಫ್ಟ್ ಮಾಡಿರೋದು. ಸುನಿ ಹೊರಗಡೆ ಇದ್ದಾರೆ, ಜೊತೆಗಿಲ್ಲ. ಅದಕ್ಕೆ ಇದೇ ಸ್ಯಾರಿ ಹೊಲಿಸ್ಕೊಂಡು ಇದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಈ ಬರ್ತಡೇಗೆ ಏನೇನು ಶಾಪಿಂಗ್ ಮಾಡಿದ್ದೆ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಬರ್ತಡೇ ಸೆಲೆಬ್ರೇಷನ್ ಸ್ಟಾರ್ಟು. ಎಲ್ಲ ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ. ಸೊ ಬರ್ತಡೇ ಕೇಕ್ ಕಟ್ಟಿಂಗ್ ಇಷ್ಟು ಗ್ರ್ಯಾಂಡಾಗಿ ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ಕೊತಾ ಇರೋದು. ಬಾ ನಯನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಮೆಗಾ ಅಂತೆ. ಇಲ್ಲಿ ತೆಗಿ ಮಗ್ನೆ, ಗೊಗ್ಗಯ್ಯ ತರ ಹಾಕೊಂಡಿದ್ಯಾ ನೀನು? ಸ್ಟೈಲ್. ಬಾ ಬುದ್ಧ, ಈ ಕಡೆ ಬನ್ನಿ. ಅದಕ್ಕೆ ಅಕ್ಕ ಬನ್ನಿ. ಇರಿ ಅಶೋಕ ಬರ್ಲಿ, ಪಾಪು ಕಾಣ್ತಾನೆ. ಬನ್ನಿ. ಇಬ್ರು ಕಿತ್ತಾಡ್ತಾರೆ ಅದಕ್ಕೆ. ಬಾ ಬುದ್ಧ. ಇರೋ ನಂದು ಬರ್ತಡೇ. ಇಟ್ಕೊ ಮಗ್ನೆ. ಹಿಡ್ಕ ಅದು ಬೇಕಾ? ಅವನು ಕೇಕ್ ಬೇಕಷ್ಟೇ. ಅವನಿಗೆ ತಿನ್ಸ್ಬಿಡಿ ಫಸ್ಟು. ಹ್ಯಾಪಿ ಬರ್ಡೇ ಹೇಳು ಮಗ್ನೆ ನಂಗೆ. ಹ್ಯಾಪಿ ಬರ್ಡೇ ಹೇಳು. ಪಪ್ಪಿ ಇರು ಹೇಳಿ ಮಗ್ನೆ. ಆಯ್ತಲ್ಲ ನೀನು? ಒಬ್ಬೊಬ್ರು ಈಗ. ಅಯ್ಯೋ ಮೋಹಿತನ್ ಕೇಕೆ ಬಂದಿಲ್ಲ. ಸ್ವಲ್ಪ ತಿನ್ಸು ಅಶ್ವಿನಿ. ತಿನ್ನು ಮಗ್ನೆ ಜಾಸ್ತಿ. ಪಪ್ಪಿ ಬರ್ತಡೇ ಹೇಳಿಲ್ಲ ನೀನು. ಮುತ್ತ ಕೊಡ್ಬೇಕು. ನಾವು ಕೊಡ್ಬೇಕು ಅಶ್ವಿನಿ? ನೀವು ಬೇಡ, ಮಕ್ಕಳು ಮಾತ್ರ. ಬಾಮ್ಮ ನೀನ್ ಬಾಯಿಲಿ ಇರಿ. ಇದಾ ಬೇಡಪ್ಪ, ಆಯ್ತಾ ತಿನ್ಬಾರ್ದು. ಸ್ವಲ್ಪ ತಿನ್ಸಿ ಸಾಕು. ಹೋಗ್ಲಿ ಏನಿಲ್ಲ. ಎಲ್ಲ ಕೇಕ್ ತಿನ್ಸೋದೆ. ನಿಂದಾಯ್ತು. ಹ್ಯಾಪಿ ಬರ್ಡೇ ಮಗಳ. ಬಾಮ ಇಬ್ರು ಒಂದ್ಸರಿ ತಿನ್ಸ್ಬಿಡೋಣ. ನಗುತ್ತಾ ಬಾಳು ನೀನು 100 ವರ್ಷ. 2ನೇ ಸತಿ ಅವ್ರಿಗೆ ಸ್ವಲ್ಪ, ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಫುಲ್ ಡಲ್ ಆಗ್ಬಿಟ್ಟವ್ರೆ. ತಿನ್ಸಿ ಅಕ್ಕ, ಅವ್ರಿಗೆ ತಿನ್ಸ್ಬೇಕಾ?
ಸ್ವಲ್ಪನೇ ತಿನ್ಮ ಕೋಲ್ಡ್ ಇದೆ. ಅದು ಇದಲ್ತು ನೋಡಿ ನಮ್ ಸುನಿ ಅಣ್ಣ ಫಾರಿನ್ ಇಂದ ಕಾಲ್ ಮಾಡವ್ರೆ. ತಗೋ ಕೇಕು. ಹೊಸ ಸೀರೆನಾ? ಹೊಸದು ನೀನ್ ಕಾಸು ಕೊಟ್ಟಿದ್ರಲ್ಲಿ ತಗೊಂಡಿದ್ದು. ಸಿಲ್ಕ್ ಸೀರೆನಾ? ಗೊತ್ತು, ಸುಮ್ನೆ ಜೋಕು. ಕಂಟೆಂಟ್ ಕೊಡ್ತಾ ಇದ್ದಾನೆ ಸುನಿ. Zoom ಮಾಡಿ. ಬಾ ಆಶಾ ಬನ್ನಿ ಅದಕ್ಕೆ ಹೋಗಿ. ಇದೀನಿ ಸುನಿ. ಆಗಿದೆ. ಸುನಿ ಬದ್ಲು ನಿನ್ ಬದ್ಲು ಕೇಕ್ ತಿನ್ನಿಸ್ದೆ. ಬಾಯ್ ನಾಯಿನಾ. ಊಟ ಮಾಡಿ ಎಲ್ಲ ಬಾಯ್. ಬಾಯ್ ಅಂಕಲ್ ಬಾಯ್. ಅಮ್ಮ ಬಾಯ್. ಅಶ್ವಿಕ ಬಾಯ್. ಅಕ್ಕ ಬಾಯ್. ಬಾಯ್ ನೈನ. ಯಾರ್ದು ಬರ್ತಡೆ? ಯಾರ್ದಾದ್ರೂ ನೀವೇ ಮಾಡ್ಕೊಬಿಡ್ರಿ. ಮನೇಲಿರೋ 3 ಮಕ್ಕಳು. ನಯನ ನಾಗೇಂದ್ರ ಹೊರಟ್ರು. ಸೊ ಅವ್ರಿಗೆ ಕೆಲಸ ಇದೆ, ಬೆಳಗ್ಗೆನೆ ಮತ್ತೆ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಮತ್ತೆ ನಾವಿವಾಗ ಏನೇನು ಅಡುಗೆ ಮಾಡಿದ್ದೀವಿ ಎಲ್ಲ ಅಚ್ಚುಕಟ್ಟಾಗಿ ತಿನ್ನಬೇಕು. ಹೆಂಗಿದೆ ಟೇಸ್ಟು ನೋಡಬೇಕು. ಮಕ್ಕಳಿಗೆಲ್ಲ ತಿನ್ನಿಸಿದ್ವಿ, ಎಲ್ಲರದು ಊಟ ಆಯಿತು. ಸೊ ಈಗ ನಾನು ನಮ್ಮ ಅತ್ತಿಗೆ ಊಟ ಮಾಡಬೇಕು. ಸೊ ಬನ್ನಿ, ನಾನು ನಮ್ಮ ಅತ್ತಿಗೆ ಇಬ್ಬರು ಊಟ ಮಾಡಿ ಹೆಂಗಿದೆ ಟೇಸ್ಟ್ ನಾವು ಹೇಳ್ತೀವಿ. ನಾವಿಬ್ಬರೇ ಲಾಸ್ಟ್ ಎಲ್ಲ ಫಂಕ್ಷನ್ಸಲ್ಲೂ ನಾವಿಬ್ಬರು ಲಾಸ್ಟ್. ಆರೋದ್ಮೇಲೆ ತಿನ್ನೋದು. ಆರೋದ್ಮೇಲೆ ತಿನ್ನೋ ನಮ್ಮನೇಲೂ ಇದೆ ಅಶ್ವಿನಿ. ಹಬ್ಬ ಮಾಡಿ ಎಲ್ಲ ಬಡಿಸಿ ತೊಳೆದು ಬೆಳಗ್ಗೆ ಆದ್ಮೇಲೆ ಎತ್ತದ ಮೇಲೆಲ್ಲ ಲಾಸ್ಟ್ ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಲಾಸ್ಟಲ್ಲೇ ತಿನ್ನಬೇಕು. ಸೊ ತಿನ್ನೋಣ ಬನ್ನಿ. ಹೆಂಗಿದೆ? ನಾನು ವೇಟಿಂಗ್. ನಾನು ಗಸಗಸೆ ಪಾಯಸ ಕುಡಿದೆ, ಸೂಪರ್ ಟೇಸ್ಟ್ ಇತ್ತು. ಚೆನ್ನಾಗಿತ್ತು. ಸೊ ಇವಾಗ ತಿನ್ನಬೇಕು. ಬಂಗಾರಿ ಯಾರ್ದು ಬರ್ತಡೆ? ಬುದ್ಧದಲ್ಲ, ಯಾರ್ದು ಬರ್ತಡೆ? Happy birthday. Happy birthday, puppy. ಥ್ಯಾಂಕ್ ಯು. Happy birthday. ಸೆಲೆಬ್ರೇಷನ್ ಎಲ್ಲ ಮುಗೀತು. ನಯನಾಗೇಂದ್ರನೂ ಊಟ ಮಾಡಿಬಿಟ್ಟು ಹೋದ್ರು. ಇವಾಗ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಮತ್ತೆ ನಂದು ಗಿಫ್ಟು ಅನ್ಬಾಕ್ಸಿಂಗ್ ಅಂದರೆ ಎಲ್ಲ ಏನಿಲ್ಲ, ಎಲ್ಲ ಕ್ಯಾಶೇ ಕೊಟ್ಟರು. ಬಟ್ ಯಾರ್ಯಾರು ಎಷ್ಟೆಷ್ಟು ಕ್ಯಾಶ್ ಕೊಟ್ಟರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ನನ್ನ ಬರ್ತಡೇ ಗಿಫ್ಟ್ ಅನ್ಬಾಕ್ಸಿಂಗ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.